ಮೇಷರಾಶಿಯವರಿಗೆ ರಾಹುಗ್ರಸ್ತ ಕಂಕಣ ಸೂರ್ಯಗ್ರಹಣದ ಪ್ರಭಾವವನ್ನು ನೋಡೋಕೆ ಹೋದಾಗ ಮೇಷರಾಶಿಯ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ ಹಾಗೆ 11ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. 11 ಅಂತಕ್ಕಂಥದ್ದು ಲಾಭ ಆಗಿರುತ್ತೆ. 11 ಅಂತಕ್ಕಂಥದ್ದು ಶುಭ ಅಂತೂ ಕೂಡ ನಾವು ಹೇಳ್ಬೋದು. ಆದರೆ ಈ ಗ್ರಹಣದ ಪ್ರಭಾವವನ್ನು ಈ ಒಂದು ಮೇಷರಾಶಿಯಲ್ಲಿ ನೋಡೋಕೆ ಹೋದಾಗ ನಾವು 11ನೇ ಮನೆಯಲ್ಲಿ ಗ್ರಹಣ, ಲಾಭಸ್ಥಾನ ಹಾಗೆ ಕುಜನ ಒಂದು ಏನು ಈ ಒಂದು ಮನೆ ಕುಜನ ಮನೆ ಆಗಿರ್ತಕ್ಕಂಥದ್ದು ಮೇಷರಾಶಿ. ಇಲ್ಲಿ ರಾಹುಗ್ರಸ್ತ ಕಂಕಣ ಸೂರ್ಯಗ್ರಹಣ ಸಂಭವಿಸ್ತಾ ಇರತಕ್ಕಂಥ ಸಂದರ್ಭಕ್ಕನುಸಾರವಾಗಿ ನೋಡೋಕೆ ಹೋದಾಗ ಇವರಿಗೆ ಈ ಗ್ರಹಣದ ಪ್ರಭಾವ ಈಗಾಗಲೇ 7.5 ಇದ್ದರೂ ಸಹ ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ, ಕುಟುಂಬದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥದ್ದು, ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥದ್ದು, ಯತ್ನ ಕಾರ್ಯಗಳು ಸಿದ್ಧಿ ಆಗುತ್ತೆ, ಬರ್ತಕ್ಕಂಥ ಹಣ ಇರ್ಬೋದು, ಎಲ್ಲೋ ಒಂದು ಕಡೆ ನಿಮಗೆ ವಾಹನದ ತೊಂದರೆ ಇದ್ದಂತಹದ್ದು ಅಥವಾ ಎಲ್ಲೋ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಈಗಾಗಲೇ ಆಗಿ ಕೇಸುಗಳು ಅದು ಇದು ನಡೀತಾ ಇರ್ತಕ್ಕಂಥದ್ದು, ಅದರ ಜೊತೆಗೆ ನಿಮಗೆ ಅಪವಾದಗಳಿರ್ಬೋದು, ಕೋರ್ಟ್ ಕೇಸುಗಳಿರ್ಬೋದು, ಭೂ ವಿವಾದಗಳಿರ್ಬೋದು, ಇಂಥವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಒಂದಷ್ಟು ಸಕ್ಸಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಭೂಮಿ ಲಾಭ ಇರುತ್ತೆ, ಆದಾಯದಲ್ಲಿ ಏರಿಕೆ ಆಗುತ್ತೆ, ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಮಿಲಿಟರಿಯವರಿಗೆ, ಬ್ಯಾಂಕ್ ಕೆಲಸದಲ್ಲಿ ಮಾಡ್ತಕ್ಕಂಥವ್ರಿಗೆ ಹಾಗೆ ಈ ಒಂದು ರಾಶಿಯವರಿಗೆ ಒಂದು ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲೂ ಒಂದಷ್ಟು ಕಿರಿಕಿರಿಗಳು ಕಡಿಮೆ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿದೇಶದ ಯೋಗ ಇಂತಹ ಸಂದರ್ಭದಲ್ಲಿಯೇ ಮೇಷರಾಶಿಯ ಮಹಿಳೆಯರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಉದ್ಯೋಗಸ್ಥರಿಗಿರ್ಬೋದು, ನಿಮಗೆ ವಿದೇಶದ ಯೋಗ ಈ ಒಂದು ಕಂಕಣ ಸೂರ್ಯಗ್ರಹಣದ ಪ್ರಭಾವದಿಂದ ನಿಮಗೆ ಈ ಒಂದು ತಿಂಗಳ ಒಳಗಡೆ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮನೆ ಯೋಗ ಚೆನ್ನಾಗಿದೆ. ಇನ್ನು ಈ ರಾಶಿಯವರಿಗೆ ಸಣ್ಣ ಪುಟ್ಟ ಅಪವಾದಗಳು, ಮಕ್ಕಳ ಜೊತೆ ಕಲಹಗಳಿರ್ಬೋದು, ನಿಮಗೆ ದೃಷ್ಟಿ ಇವರೇನಪ್ಪ ಬಹಳ ಚೆನ್ನಾಗಿದ್ದಾರೆ ಅಂತಕ್ಕಂತಹ ಮಾತುಗಳಿಂದ ಒಂದಷ್ಟು ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಬಹಳಷ್ಟು ಸೀಕ್ರೆಟ್ ಆಗಿ, ತಾಳ್ಮೆಯಾಗಿ, ಸಹನೆಯಿಂದ ಇದ್ದಿದ್ದೆ ಆದರೆ ಮೇಷರಾಶಿಯವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ರಾಶಿಯ ಕ್ರೀಡಾಪಟುಗಳಿಗೆ ಒಳ್ಳೆಯ ಪರ್ವ ಕಾಲ ಆಗಿರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಈ ಒಂದು ಮೇಷರಾಶಿಯವರಿಗಿರುತ್ತೆ. ಮಹಿಳೆಯರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಸಂಪೂರ್ಣವಾಗಿ ರಾಹುಗ್ರಸ್ತ ಕಂಕಣ ಸೂರ್ಯಗ್ರಹಣದ ಪ್ರಭಾವ ಮೇಷರಾಶಿಯ ಮಹಿಳೆಯರಿಗೆ ಪ್ರತಿಯೊಬ್ಬರಿಗೂ ಈ ಎಲ್ಲ 3 ನಕ್ಷತ್ರಗಳವರಿಗೆ ಹೆಚ್ಚು ಪ್ರಭಾವ ಇರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಕುಜನ ನಕ್ಷತ್ರದಲ್ಲಿಯೇ ಈ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು ಆಗಿರೋದ್ರಿಂದ ಸ್ವಲ್ಪ ಜಪತಪಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ತಾವು ಕೊಡಬೇಕಾಗಿರುತ್ತೆ. ಇನ್ನು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದು ಹಾಗೆ ಆದಿತ್ಯ ಹೃದಯವನ್ನು ಪಠನೆ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಬಹಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ದೂರದ ಪ್ರಯಾಣಗಳನ್ನು ಹೋಗಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ತಾವು ಹೋಗಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗಿರುತ್ತೆ. ಪ್ರತಿ ವಿಷಯಗಳಲ್ಲೂ ಕೂಡ ಒಂದಷ್ಟು ಯೋಚನಾ ಲಹರಿಗಳನ್ನು ಹೆಚ್ಚು ಬೆಳೆಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಹಾಗೆ ಮಹಿಳೆಯರಿಗೆ ಈಗಾಗಲೇ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗ್ತಕ್ಕಂಥ ಕಾಲ ಕೂಡ ಇದಾಗಿದ್ದು ಈ ಒಂದು ಮೇಷರಾಶಿಯವರಿಗೆ ಅದೃಷ್ಟವೂ ಕೂಡ ಈ ಗ್ರಹಣದ ಪ್ರಭಾವದಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇದೆ. ತುಂಬಾ ಒಳ್ಳೆಯದಾಗತ್ತೆ.